ಹಲೋ, ಯಾವ್ದು ಗುಂದನಲ್ಲ? ನಾನು ಅಂಬರೀಷ ಮಾತಾಡ್ತಿರೋದು. ಅಂಬರೀಷ ನಿಮ್ ಹಬ್ಬ ಬಿತ್ತ ನೋಡ್ದ ಬೊಂಬತ್ತ ನಿಮ್ ನೆಕ್ ಬಿತ್ತದ ಯಾವಾಗ? ಲೇ ಬಡಸಿದೆ, ಅಷ್ಟು ಗೊತ್ತಾಯ್ಕಿಲ್ವಾ ನಿನಗೆ? ಅರಗಿಣಿ, ಪ್ರಜಾವಾಣಿ, ಕನ್ನಡಪ್ರಭ, ಉದಯವಾಣಿ ಯಾವ್ದಾದ್ರು ಓದು. ಈ ಅಂಬರೀಷ ಏನೇನ್ ಪಿಕ್ಚರ್ ನ ಪಾಠ ಮಾಡ್ತಾವ ಅಂತ ಗೊತ್ತಾಯ್ತದೆ. ಮಡ್ಗಫೋನು ಬಡತವ. ಅದೇ ಅಂಬರೀಷು ಅಭಿಮಾನಿಗಳತ್ತ ಹಿಂಗೆಲ್ಲ ಮಾತಾಡೋದಲ್ಲ. ಮುಂದನ್ನೇ ನನ್ನ ಯಾ ಮಾತಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದಾನೇನೋ. ಮಾಡ್ತೀನಿ. ಯಾವನು ಇವನು ಬಡತದು? ಮತ್ತೆ ಈ ಅಂಬರೀಷ್ ತೊಂದರೆ ಮಾಡೋನು? ಲೇ, ನಾನು ಇವಾಗ ಎಲೆಕ್ಷನ್ ಬಹಳ ಬಿಸಿ ಆಗಿದ್ದೀನಿ. ಯಾವ ಪಾಲಿಟಿಕ್ಸ್ ಸೇರ್ಕೋಬೇಕು ಅಂತ ಒಂದೇ ಕನ್ಫ್ಯೂಷನ್. ಬಡತದೆ. ಮಡ್ಗಫೋನು. ನಾನ್ ಕಾಣ್ಲ ಒಂದ್ಯಾದಿಂದ ಮಾದೇಗೌಡ ಮಾತಾಡ್ತೀವ್ನಿ. ಫೋನ್ ಇಡ್ಬೇಡಿ ಸರ್, ಫೋನ್ ಇಡ್ಬೇಡಿ ಸರ್. ನಾನು ಗುಂಡ್ಲುಪೇಟೆ ಗುಂಡನ ಮಾತಾಡ್ತಿರೋದು. ಏನಿಲ್ಲ, ಒಂದು ಬಯಲ್ ನಾಟಕ ಇತ್ತು, ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ತಮಗೆ ಏನಾಗಬೇಕಿತ್ತು ಸರ್? ಗುರುರಾಯ, ನನ್ನೇ ಯಾ ಮಾತಕ್ ಗೊತ್ತೀಯ? ನಾನು ಮಂದ್ಯ ಮಾದೇಗೌಡನು ಅಲ್ಲ, ಮೈತು ಮಾದಾದನು ಅಲ್ಲ. ನಾನ್ ಕಲ್ಲ ಎಗ್ದೆ ಉಂಟಾ ನನ್ ದುಡ್ಡು ಬಾಕಿ ಯಾವಾಗ ಕೊತ್ತೀಯ ಹೇಳು ಪತ್ತು. ನಿನ್ ದುಡ್ಡು ಕೊಟ್ಬಿಡ್ತೀನಿ ಕಣಯ್ಯ. ನೋಡ್ಯಾ, ಈ ತಿಂಗಳು 35ನೇ ತಾರೀಕು ಖಂಡಿತ ಕೊಟ್ಬಿಡ್ತೀನಿ. ಒಂದು ಪಕ್ಷ ಆಗ್ಲಿಲ್ಲ ಅನ್ಕೋ 38ನೇ ತಾರೀಕು ದೇವರಾಣೆ ಎಲ್ಲರಿಕೆ ತಟ್ಟೆಯಲ್ಲಿ ಇಟ್ಟು, ತೆಂಗಿನಕಾಯಿ ಇಟ್ಟು, ಹೂವಿಟ್ಟು, ನಿನ್ನ ಪಾದದಡಿ ಇಟ್ಟು ಬಿಡ್ತೀನಿ. 38ನೇ ತಾರೀಕು ಮಲ್ಲಿಗೆ ಹೂಲ್ ಇಟ್ಕೊತೀಯ? ವೆರಿ ಗುಡ್ ವೆರಿ ಗುಡ್. ಮರಿಬೇಡ, ಮತ್ತೆ 38ನೇ ತಾರೀಕು ಕೊಡ್ಲೇಬೇಕು ನೀನು. ರಂಗಮ್ಮ, ಕಾಫಿ ತಗೊಂಬನ್ನಿ. ಕಾಫಿ. ಇದೇನು ಕಾಫಿ ಏನ್ ತಗೊಂಬಂದೆ? ರಂಗಮ್ಮ ಮಾರ್ಕೆಟ್ಗೆ ಹೋಗಿದ್ದಾಳೆ. ನಿಮ್ಮ ಅಕ್ಕನ ಫೋಟೋಗಳನ್ನ ತೆಗೆದು ಬಿಸಾಕಿ ಅವಳು ಬರೆದಿರೋ ಪತ್ರ ಮಾತ್ರ ಯಾಕೆ ಬಿಸಾಕಿಲ್ಲ ಅಂತ ನೋಡ್ತಾ ಇದೀಯಾ? ಅದ್ ನನ್ ಕೈಲಿ ಆಗಲ್ಲ. ಯಾಕಂದ್ರೆ ನಾ ಮೊದಲು ಪ್ರೀತಿಸಿದ್ದು ಈ ಪತ್ರನೇ. ಈ ಪತ್ರ ಬರೆದಿದ್ದೆ ನಿಮ್ಮ ಅಕ್ಕನೇ ಅಂತ ಗೊತ್ತಾದ್ಮೇಲೆ ನಾನು ಅವಳನ್ನ ಪ್ರೀತಿಸಿದೆ. ನಿಮ್ಮ ಅಕ್ಕನ ಫೋಟೋಗಳನ್ನ ಬಿಸಾಕಿದ ಮರುಕ್ಷಣನೇ ಅವಳ ಮುಖನ ಮರ್ತೆ. ಆದ್ರೆ ಈ ಮನಸ್ಸಲ್ಲಿ ಅಚ್ಚಾಗಿರೋ ಆ ಅಕ್ಷರಗಳನ್ನ, ಅದರಲ್ಲಿರೋ ಭಾವನೆಗಳನ್ನ ನನ್ನಿಂದ ಅಳಿಸೋಕ್ಕಾಗಲಿಲ್ಲ. ಅದಕ್ಕೆ ಬಿಸಾಕಲಿಲ್ಲ. ಅದು ಅಲ್ಲಿರೋದು ನಿಂಗೆ ಇಷ್ಟ ಅಲ್ಲ ಅಂದ್ರೆ ಅದನ್ನ ನೀನೇ ತೆಗೆದು ಬಿಸಾಕ್ಬಿಡು. ಅದಲ್ಲ ರೀ, ಈ ಪತ್ರ ಬರ್ತಿತ್ತು. ಹಲೋ. ಅರೆ, ವಾಟ್ ಅ ಸರ್ಪ್ರೈಸ್. ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು, ಬಂದ್ಬಿಟ್ಟು. ಬನ್ನಿ ಬನ್ನಿ. ಉತ್ತರ ಉತ್ತರ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಇಲ್ಲಿ ನೋಡು. ಉತ್ತರ ಚೆನ್ನಾಗಿದೆಯಮ್ಮ? ಓಲ್ಡ್ ಮಾಡ್ಲು ಸಣ್ಣಗಾಗಿದೆಯಾ? ಏನಾದ್ರೂ ಸರ್ಪ್ರೈಸ್? ಇಷ್ಟ ಬೇಗ ಯಾಕೆ ಮಕ್ಕಳು? ಇನ್ನೊಂದು ಸ್ವಲ್ಪ ದಿನ ಲೈಫ್ ಎಂಜಾಯ್ ಮಾಡೋಣ. ಅದ್ ಸರಿ, ನೀವಿಬ್ರು ಎಲ್ಲೋ ಹೊರಟಾಗಿ? ಏನಿಲ್ಲ, ಸಿನಿಮಾಗೆ ಹೋಗೋಣ ಅಂತಿದ್ವಿ. ಪರವಾಗಿಲ್ಲ, ಇನ್ನೊಂದಿನ ಹೋಗ್ತೀವಿ. ಉತ್ತರ, ಹೋಗ್ಬಿಟ್ಟು ರೆಡಿ ಮಾಡಿ. ಯಾಕೆ ಆಶ್ಚರ್ಯ ನೋಡ್ತಾ ಇದೀಯಾ? ಗೋ, ಕಮಾನ್. ಬನ್ನಿ. ಬನ್ನಿಯಪ್ಪ. ಅಪ್ಪ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಅಲ್ಲಿಂದ್ರೆ ಉತ್ತರ ಉತ್ತರ ಬೇಗ ತಗೊಂಬಾ.
ನೀನು ಕೂತ್ಕೊಳ್ಳೋ. ನಾನು ಆಮೇಲೆ ಊಟ ಮಾಡ್ತೀನಿ. ಟೈಮ್ ಆಗಿದೆಯಲ್ಲ, ಆಮೇಲೆ ಏನು, ಈಗಲೇ ಕೂತ್ಕೊ. ಓಹೋ, ಅಳಿಯಂದ್ರೆ ಬಡಿಸ್ತಾ ಇದಾರೆ. ಅಭ್ಯಾಸ ನೋಡಿ. ಗುಡ್ ಗುಡ್. ಸಾಕು ರೀ, ಸಾಕು. ನೀನೇನೋ ಸಾಕುರಿ ಸಾಕುರಿ ಅಂತೀಯ. ನಿಮ್ ತಾತ ನೋಡಿದ್ರೆ ನೀನ್ ಸಣ್ಣ ಆಗಿದ್ಯಾ ಅಂತ ಹೇಳ್ತಾರೆ. ನಾನೇನೋ ನಿನ್ಗೆ ಊಟ ಆಗದೆ ಇರೋ ತರ. ತಿನ್ನು ತಿನ್ನು. ಅಂದಾಗೆ ಅಳಿಯಂದ್ರೆ ಈಗೇನಾದ್ರು ಹೊಸದಾಗಿ ಕತೆ ಕಾದಂಬರಿ ಬರೀತಾ ಇದ್ದೀರಾ? ಬರೆಯೋದಕ್ಕೆ ಪುರ್ಸತ್ ಎಲ್ಲಿ ಸಿಗುತ್ತೆ? ಯಾಕೆ? ನಿಮ್ ಮಗಳು ಬರೆಯಕ್ ಬಿಟ್ರೆ ತಾನೆ. ಓ ತಿನ್ನಮ್ಮ, ಅವ್ರು ಅಷ್ಟು ಹೇಳ್ತಾ ಇದಾರೆ. ಆರೋಗುತ್ತೆ, ತಿನ್ನು ತಿನ್ನು ಉತ್ತರ. ತಿನ್ನು ಬೇಗ. ಏನೇ ಇದು, ಎಡಗೈಲಿ ತಿಂತಾ ಇದೀಯಾ? ಏನಿಲ್ಲಮ್ಮ, ಸುಮ್ನೆ. ಅದೇನ್ ಸುಮ್ನೆ, ಬಲ್ಗೈಲ್ ತಿನ್ನು. ನೀವ್ ಎಡಗೈಲಿ ತಿಂದ್ರೆ ಅವಳು ಬಲಗೈಲಿ ತಿಂತಾಳೆ. ತುಂಬಾ ಚೆನ್ನಾಗಿತ್ತು ಅಡಿಗೆ ಎಲ್ಲ ಅಲ್ಲ. ಬಲವಂತದ ಮದ್ವೆ ಹೇಗಿರ್ತಾರೋ ನನ್ ಭಯ ಪಟ್ಟಿದ್ದು. ಈಗ ಅವ್ರನ್ನ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಹೌದು ರೀ, ಅವರಿಬ್ಬರು ಹೊಂದಾಣಿಕೆ ಪ್ರೀತಿ ನೋಡ್ತಾ ಇದ್ರೆ ನಾವ್ ಅವ್ರಿಗೆ ಒಳ್ಳೇದೇ ಮಾಡಿದ್ವೇನೋ ಅಂತ ಅನಿಸ್ತಿದೆ. ಥ್ಯಾಂಕ್ ಯು ಅಳಿಯಂದ್ರೆ. ನಾವಿನ್ನು ಹೊರಡ್ತೀವಿ. ಇದೇನಿದು, ಇವಾಗ ಬಂದು ಇವತ್ತೇ ಹೋಗ್ತಿದೀನಿ ಅಂತೀರಾ? ಒಂದ್ 2-3 ದಿವಸ ಇದ್ಬಿಟ್ಟು ಹೋಗಿ. ಫ್ಯಾಕ್ಟ್ರಿ ತುಂಬಾ ಕೆಲಸ ಇದೆಪ್ಪ. ಹೋಗ್ಲಿ, ಅಮ್ಮನಾದ್ರೂ ಇಲ್ಲಿ ಬಿಟ್ಟು ಹೋಗಿಪ್ಪ. ಸದ್ಯಕ್ ಮಕ್ಳೇ ಬೇಡ, ಜೀವನದ ಸವಿನ ಪೂರ್ತಿಯಾಗಿ ಸವಿಬೇಕು ಅಂತಿರೋರ್ ಮಧ್ಯೆ ನಾವ್ ಯಾಕೆ? ಓಡ್ ಮಾಡ್ಲು, ಗಂಡನ್ ಧ್ಯಾನದಲ್ಲಿ ನಮ್ಮನ್ನೆಲ್ಲ ಮರ್ತ್ ಬಿಡ್ಬೇಡ. ಆಗಾಗ ಮನೆಗ್ ಫೋನ್ ಮಾಡ್ತಿರೋ. ಅಳಿಯಂದ್ರೆ ನಾವೇನ್ ಬರ್ತೀವಿ. ಉತ್ತರ ಬರ್ತೀವಮ್ಮ. ಬರ್ತೀನಮ್ಮ. ಐ ಆಮ್ ಸಾರಿ ಉತ್ತರ. ನಿಮ್ ಮನೆಯವರೆಲ್ಲ ನಾವು ಸಂತೋಷವಾಗಿದ್ದೀವಿ ಅಂತ ನೋಡಕ್ ಬಂದಿದ್ರೆ ಅವ್ರ ಮನ್ಸಿಗೆ ನೋವು ಕೊಡೋಕೆ ಇಷ್ಟ ಅಲ್ಲದೆ ನಿನ್ ಕೈ ಹಿಡ್ಕೊಂಡು ಸ್ವಲ್ಪ ಸಲಹೆಯಿಂದ ನಡ್ಕೊಂಡೆ. ಐ ಆಮ್ ಸಾರಿ. ಹಲೋ ಹಲೋ, ಯಾರು? ಮಾತಾಡಿ. ನಾನು ಉತ್ತರ ಏನು ಏನು? ಸಂಜೆ ಮನೆಗ್ ಬೇಗ ಬಂದ್ಬಿಡಿ. ಯಾಕೆ? ಬನ್ನಿ ಹೇಳ್ತೀನಿ. ಸರಿ. ಬರೋವಾಗ ನನ್ಗಿಷ್ಟವಾಗಿರೋ ಮೈಸೂರು ಮಲ್ಗೆ ಹೂ ತಗೊಂಡ್ ಬನ್ನಿ. ದೇವ್ರಿಗೆ ಬಿಡ್ಸೋಕಲ್ಲ, ನಾನ್ ಮುಡ್ಕೊಳಕ್ಕೆ. ಉತ್ತರ ರೀ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ.
ಹಾಯ್ ಉತ್ತರ ಏನ್ ಕನ್ಸ್ ಕಾಣ್ತಿದ್ಯಾ? ಅದೇನೋ ವಿಷಯ ಹೇಳ್ತೀನಂದಿಯಲ್ಲ, ಏನದು? ಅದು ನಮ್ಮ ರೂಮಲ್ಲೇ ಹೇಳ್ತೀನಿ, ನಡೀರಿ. ನಮ್ಮ ರೂಮ್ನಲ್ಲ? ಹೌದು, ಇನ್ಮೇಲೆ ನಮ್ಮಿಬ್ರದ್ದು ಒಂದೇ ರೂಮ್. ಇಸ್ ಇಟ್? ಥ್ಯಾಂಕ್ ಯು ವೆರಿ ಮಚ್. ವಾಹ್, ಕ್ಯಾ ಸೀನ್ ಹೈ. ಅಕ್ಕನ ಪ್ರೀತಿಸಿ ತಂಗಿಗೆ ತಾಳಿ ಕಟ್ಟಿದ ಗಂಡಸು ಯಾವ ಗಂಡು ಸಿಗದೆ ಅಕ್ಕನ ಗಂಡನೇ ಗತಿ ಅನ್ಕೊಂಡಿರೋ ಹೆಣ್ಣು. ಪವಿತ್ರವಾದ ಜೋಡಿ, ಮೇಡ್ ಫಾರ್ ಈಚ್ ಅದರ್. ಅಕ್ಕ, ಶಟ್ ಅಪ್. ನನ್ನ ಹಾಗೆ ಕರಿಬೇಡ. ಯಾವಾಗ ನನ್ ತಾಳಿನ ನಿನ್ ತಾಳಿಯಾಗಿ ಮಾಡ್ಕೊಂಡ್ಯೋ ಆವಾಗ್ಲೇ ನಮ್ಮಿಬ್ರ ಮಧ್ಯೆ ಇದ್ದ ಸಂಬಂಧ ಕಳೆದೋಯ್ತು. ಹಾಗಲ್ಲ ಅಕ್ಕ, ನಮ್ಮನೆ ಗೌರವ ಕಾಪಾಡಕ್ಕೋಸ್ಕರ ಈ ಪ್ರಿಯತಮನ ಕೈಲಿ ತಾಳಿ ಕಟ್ಟಿಸ್ಕೊಂಡು ನಿನಗೆ ನೀನೇ ಸ್ಟೆಪ್ನಿ ಅಂತ ಸಾಬೀತ್ ಮಾಡ್ಕೊಂಡೆ. ಪ್ರಜ್ಞೆ ಇಟ್ಕೊಂಡು ಮಾತಾಡು. ಇನ್ನೊಂದು ಮಾತು ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನನ್ನ ಪ್ರೀತಿನ ವಂಶದ ಗೌರವನ ಹಾಳು ಮಾಡಿ ಹಸೆ ಮನೆ ಮೇಲೆ ಕೂರಕ್ಕೂ ಮುಂಚೆ ಹೊಡೋದು ನೀನು ಪ್ರೀತಿ ಬಗ್ಗೆ ಮಾತಾಡ್ತೀಯಾ? ಪ್ರೀತಿ ತ್ಯಾಗನ್ ಬಯಸೋಲ್ಲ. ಪ್ರೀತಿಸಿರೋ ವ್ಯಕ್ತಿಯ ಸಂತೋಷನ ಆನಂದ ಬಯಸುತ್ತೆ. ನೀನು ಸ್ವಾರ್ಥದಿಂದ ಓಡೋದೆ, ನನ್ನ 10 ಜನರ ಮುಂದೆ ತಲೆ ತಗ್ಸೋಗ್ ಮಾಡಿದೆ. ನೀನು ಪ್ರೀತಿ ಬಗ್ಗೆ ಮಾತಾಡೋಕೆ ಅರ್ಹತೆ ಇಲ್ಲ. ನನ್ನ ಪ್ರೀತಿಲಿ ಸ್ವಾರ್ಥ ಇದೆ, ಆದ್ರೆ ನಿನ್ನ ಪ್ರೀತಿ ಏನಾಯ್ತು? ತಿಂಗಳಾನಗಟ್ಲೆ ನನ್ನ ಹಿಂದೆ ಸುತ್ತಿ ನಾನಿಲ್ಲೇ ಬದುಕೋಕೆ ಆಗಲ್ಲ ಅಂತಿದ್ದೆ ನೀನು. ಒಂದು 10 ದಿನ ನನಗೋಸ್ಕರ ಕಾಯಕ್ಕಾಗ್ತಿರ್ಲಿಲ್ವಾ? ಇದೇನಾ ನಿನ್ ಪ್ರೀತಿ? ಆ ಮಾತಿಗೆ ಅರ್ಥ ಗೊತ್ತಿಲ್ದಿರೋ ನಿನ್ನಂತೊಳಗೋಸ್ಕರ ಕಾಯ ಅವಶ್ಯಕತೆ ನನಗಿರ್ಲಿಲ್ಲ. ಅದಕ್ಕೆ ಉತ್ತರ ಮಾತು ಮಾಡ್ಕೊಂಡೆ. ನೋ, ನಿನಗ್ ಬೇಕಾಗಿರೋದು ಪ್ರೀತಿ ಅಲ್ಲ, ನಿನ್ನ ದೇಹದ ದಾಹ ತೀರ್ಸೋ ಹೆಣ್ಣು. ಇವಳಿಗೆ ಬೇಕಾಗಿರೋದು ಬೈಕೆ ತೀರ್ಸೋ ಒಬ್ಬ ಗಂಡಸು. ಅದಕ್ಕೆ ನೀನ್ ತಾಳಿ ಕಟ್ಟದೆ ಇವಳು ಕಟ್ಟಿಸ್ಕೊಂಡ್ಲು. ನಿನ್ನೊಂದು ಮಾತಾಡಿದ್ರೆ ನಿನ್ನ ಮನೆಯಿಂದ ಆಚೆ ತಳ್ಬೇಕಾಗತ್ತೆ. ನಿಂತ್ಕೋ. ಈ ಮನೆಯಿಂದ ನನ್ನ ಆಚೆ ಕಳಿಸಬಹುದು, ಆದ್ರೆ ನಿನ್ನ ಮನಸ್ಸಿನಿಂದ ಮಾತ್ರ ಆಗಲ್ಲ. ಈ ಮನೆಯಲ್ಲಿ ಸ್ಥಾನ ನಂದು. ನನ್ನ ಸ್ಥಾನನ ನೀನು ಇನ್ನೊಬ್ಳು ಕೊಟ್ಟಿದ್ಯಾ, ಅದನ್ನ ನನ್ನಿಂದ ಸಹಿಸೋಕ್ಕಾಗಲ್ಲ. ನನಗ್ ದ್ರೋಹ ಮಾಡಿ ನೀವಿಬ್ರು ಸುಖವಾಗಿ ಇರೋಲ್ಲ, ಇರೋಕ್ ನಾನು ಬಿಡಲ್ಲ. ನಾನು ಬಯಸಿದ ಯಾವುದನ್ನು ನಾನು ಬಿಟ್ಕೊಡಲ್ಲ. ನನ್ನ ಹಠ ಸಾಧಿಸ್ತೀನಿ. ಉತ್ತರ, ಅವಳು ನಾನು ಸಿಕ್ಲಿಲ್ಲ ನನ್ನ ನೋವಿಂದ ಏನೇನೋ ಮಾತಾಡ್ಸಳು. ಅದನ್ನೆಲ್ಲ ಮನಸ್ಸು ಕಚ್ಕೊಂಡು ಕೊರಗಬೇಡ. ನಿಂತ್ಕೋ. ಇದು ಗೌರವ, ಮಾನ, ಮರ್ಯಾದೆ ಇರೋಂಥ ಮನೆ. ಅದ್ರ ಬೆಲೆ ಗೊತ್ತಿಲ್ಲದೆ ಇರೋ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಹೊರಟೋಗು. ಡ್ಯಾಡಿ, ಆ ಸಂಬಂಧ ಹೋದ ತಿಂಗಳು 10ನೇ ತಾರೀಕೆ ಕಳೆದು ಹೋಯ್ತು. ನನ್ನ ದೃಷ್ಟಿನಲ್ಲಿ ಆವತ್ತೇ ನೀನು ಸತ್ ಹೋದೆ. ರೀ, ಏನೋ ಗೊತ್ತಿಲ್ಲದೆ ಅವಳು ತಪ್ಪು ಮಾಡ್ಬಿಟ್ಟು. ನೀ ಮಾತಾಡ್ಬೇಡ, ಸುಮ್ಮನೆ ಇರು. ಇನ್ನೂ ಇಲ್ಲೇ ನಿಂತಿದ್ಯಾ? ಹೊರಟೋಗು. ಹೊರಟೋಕು ಅಂದ್ರೆ ಒಂಟಿ ಹೆಣ್ಣು
ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಾಳ ಅವಳು? ಅಪ್ಪ, ತಂದೆಯಾಗಿ ನಿಮಗೆ ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋ ಅಧಿಕಾರ ಹೇಗಿದೆಯೋ ಹಾಗೆ ಅವಳು ತಪ್ಪು ಮಾಡಿದ್ರೆ ಅವಳು ತಂದೆಯಾಗಿ ಅವಳಿಗೆ ಶಿಕ್ಷೆ ಕೊಡೋ ಅಧಿಕಾರ ನನಗೂ ಇದೆ. ನೀವು ಸುಮ್ಮನಿರಿ. ಇನ್ನು ಒಂದು ಕ್ಷಣ ನೀನು ಇಲ್ಲಿ ನಿಂತ್ರೆ ನನ್ನ ಹೆಣ ನೋಡ್ಬೇಕಾಗತ್ತೆ. Get out! ಹಲೋ, ಆದಿತ್ಯ ಅವರೇ, ಅಶ್ವಿನಿ ನರ್ಸಿಂಗ್ ಹೋಮಿಂದ ಮಾತಾಡ್ತಿರೋದು. ಪ್ರಜ್ಞೆ ಅವರಿಗೆ ಆಕ್ಸಿಡೆಂಟ್ ಆಗಿದೆ. ನಾನೀಗಲೇ ಬರ್ತೀನಿ. ಡಾಕ್ಟರ್, ಪ್ರಜ್ಞೆಗೆ ಏನಾಯ್ತು? ರೋಡ್ ಕ್ರಾಸ್ ಮಾಡುವಾಗ ಆಕ್ಸಿಡೆಂಟ್ ಆಗಿದೆ. ಈಗ ಹೇಗಿದ್ದಾಳೆ? ಈಕೆ ಅದೃಷ್ಟವಂತೆ, ಏಟ್ಗಳೇನೂ ಆಗಿಲ್ಲ. ಮನೆ ಕರ್ಕೊಂಡು ಹೋಗ್ಬೋದು. ಅಕ್ಕ ರೀ, ಫೋನ್ ಮಾಡಿ ಅಪ್ಪ ಅಮ್ಮನ್ ಬರಕ್ ಹೇಳಿ. ಏನಕ್ಕ ಇದೆಲ್ಲ? ಸಾವನಲ್ಲೂ ನಾನು ಸೋತು ಹೋದೆ. ಯಾಕಕ್ಕ ಹೀಗ್ ಮಾತಾಡ್ತೀಯಾ? ಎಷ್ಟೋ ಕನಸುಗಳನ್ನ ಕಂಡು ಸಿನಿಮಾಗ್ ಸೇರಕ್ ಹೋದೆ. ನನಗ್ ನಡ್ಸೋಕ್ ಬರೋಲ್ಲ ಅಂತ ಬೇರೆ ಹೀರೋಯಿನ್ ತಗೊಂಡು ನನ್ನನ್ನು ಬೇಡ ಅಂದ್ರು. ಆದಿತ್ಯ ಇದ್ದಾನೇನೋ ಧೈರ್ಯದಿಂದ ಇಲ್ಲಿಗೆ ಬಂದೆ. ಅವನು ನಿನ್ನ ಕತ್ತಿಗೆ ತಾಳೆ ಕಟ್ಟಿ ನನಗ್ ಸಿಗದೆ ಹೋದ. ಇನ್ನು ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಯಾಕೆ ಬದುಕಿರ್ಬೇಕು? ಅದ್ಯಾಕಕ್ಕ, ನಾವಿಲ್ವಾ? ಏನ್ರಿ, ಫೋನ್ ಮಾಡಿದ್ರಾ? ಅಪ್ಪ ಅಮ್ಮ ಬರ್ತಿದಾರಾ? ಇಲ್ಲ, ಅವರು ಬರೋಲ್ಲ. ನನಗ್ ಗೊತ್ತು, ನಾನು ಯಾರಿಗೂ ಯಾವಾಗ್ಲೂ ಬೇಡದೆ ಇರೋಳು. ಯಾರಿಗೂ ಬೇಡದೆ ಇದ್ರು ನಮಗ್ ಬೇಕು. ನೀನ್ ಬೇರೆ ಎಲ್ಲೂ ಹೋಗ್ಬೇಡ, ನಮ್ಮನೇಲೇ ಇರು ಅಲ್ವೇನ್ರಿ? ಅಮ್ಮವ್ರೆ, ಹಾಲು. ರಂಗಮ್ಮ, ಯಜಮಾನ್ರು ಅಮ್ಮವರು ಯಾಕೆ ಬೇರೆ ಬೇರೆಯಾಗಿ ಮಲ್ಕೋತಿದ್ದಾರೆ? ಇವತ್ತಿಂದ ಅಲ್ಲ ಅಮ್ಮವ್ರೆ, ಮದ್ವೆ ಆದಾಗಿಂದ ಹಿಂಗೇನೆ ಬ್ಯಾರೆ ಬೇರೆನೆ ಮನ್ಗೋದು. ಹಾಗಾದ್ರೆ ಆದಿತ್ಯನ ಮನಸ್ಸಿನಲ್ಲಿ ನನಗ್ ಬಿಟ್ರೆ ಅವಳಿಗೆ ಸ್ಥಾನ ಕೊಟ್ಟಿಲ್ಲ ಅಂತ ಅರ್ಥ. ಉತ್ತರ, ಕಾಫಿ ತಗೊಂಬಾ. ಕಾಫಿ. ಆದಿತ್ಯ, ಒಂದ್ ನಿಮಿಷ. ಏಯ್, ಅದ್ರಲ್ಲಿ ಎಷ್ಟು ಸ್ಪೂನ್ ಸಕ್ಕರೆ ಹಾಕಿದ್ಯಾ? 2 ಸ್ಪೂನ್. ಓ, ನಿನಗೆ 2 ಅಂದ್ರೆ ತುಂಬಾ ಇಷ್ಟ ಅಂತ 2 ಸ್ಪೂನ್ ಸಕ್ಕರೆ ಹಾಕಿದ್ರೆ ಹೇಗೆ? ಆದಿತ್ಯ ಹಾಕ್ಬಿಡೋದು 1 ಸ್ಪೂನ್. ಇತ್ತಗೋ ಆದಿತ್ಯ. ಉತ್ತರ, ಕಾಫಿ ಕೊಡ. ಅದೇನಾದಿತ್ಯ, ಅದರಲ್ಲಿ 2 ಸ್ಪೂನ್ ಸಕ್ಕರೆ ಹಾಕಿದಾಳೆ. ಅದಕ್ಕೆ ತಗೊಂಡೆ. ಹಾಗಲ್ಲ, ನಿನಗೆ 2. ಒಂದು ಕಹಿ ಅಂತ 2ನ ಅಭ್ಯಾಸ ಮಾಡಿಕೊಂಡು ನಾನು ಟೇಸ್ಟ್ನ ಬದಲಾಯಿಸ್ಬಿಟ್ಟೆ. ಬಾಗಿಲು ತಟ್ಬಿಟ್ಟು ಒಳಗಡೆ ಬರೋದು ಸಭ್ಯತೆ. ಬಾಗಿಲು ತಟ್ಟಿ ಬರ್ಬೇಕಾದವರು ದೂರದವರು, ಬಾಗಿಲು ತಳ್ಕೊಂಡು ನೇರವಾಗಿ ಬರೋರು ಹತ್ರದವರು ಅಂತ ನೀನೇ ಹೇಳಿದ್ದೆ. ಅದು ಅವತ್ತು. ಆವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ? ಅವತ್ತು ಬೇಕಾದವಳು,
ಇವತ್ತು ಬೇಡವಾದಳು. ನನ್ನ ಮೇಲಿನ ಕೋಪಕ್ಕೆ ನಿನ್ನ ಪುರುಷ ರೋಷ ಅವಳ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿಸ್ತು. ಅಷ್ಟು ಮಾತ್ರಕ್ಕೆ ಅವಳು ಬೇಕಾದವಳಾಗಲ್ಲ, ನಾನು ಬೇಡದವಳಾಗಲ್ಲ. ನೀನ್ ತಿಳ್ಕೊಂಡಿರೋ ತಪ್ಪು. ಅದು ತಪ್ಪೇ ಆಗಿದ್ರೆ ಮದುವೆ ಆಗಿದ್ರು ಆಗದೆ ಇರೋರ್ ತರ ಯಾಕೆ ಬದುಕ್ತಾ ಇದೀಯಾ? ಒಟ್ಟಿಗೆ ಮಲ್ಕೋಬೇಕಾದವರು ಬೇರೆ ಬೇರೆಯಾಗಿ ಯಾಕೆ ಮಲ್ಕೋತಿದ್ದೀರಾ? ನನಗ್ ಗೊತ್ತು, ನನ್ನನ್ನು ಮರೆಯೋಕ್ಕೂ ಆಗದೆ, ಅವಳ ಜೊತೆ ಬದುಕೋಕ್ಕೂ ಆಗದೆ, ಈ ವಿಷಯನ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗದೆ ನೀನ್ ಎಷ್ಟು ನರಕ ಯಾತನೆ ಅನುಭವಿಸ್ತಾ ಇದೀಯ ಅಂತ. ಯಾವತ್ ನಿನ್ ಮದುವೆ ಆಸೆ ಮನೆ ಮೇಲೆ ಕೂರಕ್ಕೂ ಮುಂಚೆ ಓಡೋದ್ಯೋ ಅವತ್ತೇ ನಿನ್ನ ಮನಸ್ಸಿಂದ ಅಳ್ಸಾಕ್ಬಿಟ್ಟೆ. ಸುಳ್ಳು! ನೀನ್ ಹೇಳೋದು ಶುದ್ಧ ಸುಳ್ಳು. ನಿನಗ್ ನನ್ನ ಮೇಲಿನ ಪ್ರೀತಿ ಸತ್ತಿಲ್ಲ, ನೀನ್ ನನ್ನನ್ನು ಮರ್ತಿಲ್ಲ. ನಾನಿಲ್ದೆ ನೀನು ಬದುಕೋಕ್ಕಾಗಲ್ಲ, ನೀನಿಲ್ದೆ ನಾನು ಬದುಕೋಕ್ಕಾಗಲ್ಲ. ಪ್ರಜ್ಞಾ, ನಿನಗೆ ಅಲ್ಲಿ ಹುಚ್ಚಿ ಹಿಡಿದಿದ್ಯಾ? ಹೌದು, ನನಗ್ ನಿನ್ನ ಹುಚ್ಚಿಡ್ತಿದೆ. ನಿನ್ನವನು ಇನ್ನೊಬ್ರು ನಕ್ಕೋಕ್ ನಾನು ಬಿಡೋಲ್ಲ. ಅದನ್ನ ನನ್ ಕೆಲ್ಸ ಇಸೋಕ್ಕಾಗಲ್ಲ. ಪ್ರಜ್ಞಾ, ನನ್ನ ಬಿಡೋ. ನನ್ ಕೆಲ್ಸ ಇಸೋಕ್ಕಾಗಲ್ಲ. ಪ್ರಜ್ಞಾ, ನನ್ನ ಬಿಡೋ. ನಾನು ಬಿಡೋಲ್ಲ, ನಾನು ಬಿಡೋಲ್ಲ, ನಾನು ಬಿಡೋಲ್ಲ, ನಾನು ಬಿಡೋಲ್ಲ. ಆದಿತ್ಯ, ನನ್ನನ್ನು ಬೈಯಿ, ಹೊಡಿ, ಸಾಯಿಸು, ಆ ಅಧಿಕಾರ ನಿನಗಿದೆ. ನಿನ್ನ ಕೈಲಿ ಸಹಾಯೋದಕ್ಕೂ ನಾನು ಹಿಂಜರಿಯೋಲ್ಲ. ಆದ್ರೆ ನಿನ್ನ ಬದುಕಿನಿಂದ ಮಾತ್ರ ನನ್ನ ದೂರ ಮಾಡ್ಬೇಡ. ನಡಿ ಆದಿತ್ಯ, ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ನಿನ್ ತಂಗಿ ಗಂಡನ ಜೊತೆ ಮಾತಾಡೋ ಮಾತಾ ಇದು. ನನ್ನ ತಂಗಿಗೆ ಡೈವರ್ಸ್ ಕೊಟ್ಬಿಡು. ಬೇಕಾದ್ರೆ ನಾವೇ ಇನ್ನೊಂದು ಮದ್ವೆ ಮಾಡ್ಬಿಡೋಣ. ಇನ್ನು ಮಾತಾಡಿದ್ರೆ ನಾನೇನಾಗ್ತೀನೋ ನನಗೆ ಗೊತ್ತಿಲ್ಲ. ಆದಿತ್ಯ, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗ್ಬೇಡ. ಐ ಲವ್ ಯು, ಐ ವಾಂಟ್ ಯು, ಪ್ಲೀಸ್ ಆದಿತ್ಯ. 3 ಬಿಟ್ಟು ಥರ್ಡ್ ಕ್ಲಾಸ್ ತರ ಬಿಹೇವ್ ಮಾಡ್ತಿದ್ಯಾ? ನಿನ್ ಮುಖ ನೋಡೋಕೆ ಆಸೆ ಆಗುತ್ತೆ. ಬಿಡು ನನ್ನ. ಪ್ಲೀಸ್. ಪ್ರಜ್ಞಾ, ಏನು ಹುಷಾರ? ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. I live for you. I die for you. ಕ್ರೇಜಿ. ಏನಾಯ್ತು? ಏನಿಲ್ಲ, ಏನಾಯ್ತ್ರಿ? ಸಣ್ಣ ಗಾಯ ಆಗಿದೆ ಅಷ್ಟೇ. ಆದಿತ್ಯ, ನನ್ನ ಹತ್ರನೇ ಇರು, ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್. ಈಗ ಹೇಗಿದೀಯಾ? ಚೆನ್ನಾಗಿದ್ದೀನಿ. ಹೌದು, ಈ ಸೀರೆನ ಆದಿತ್ಯ ಅವತ್ತು ನನಗೋಸ್ಕರ ತಂದಿದ್ದಲ್ವಾ? ಹೌದಕ್ಕ. ಆಗ ನಿನ್ಗೆ ಹಿಡಿಸ್ಲಿಲ್ಲ ಅಂತ ನನಗೆ ಕೊಟ್ಬಿಟ್ಟೆ. ಹೌದು, ನೀನು ಕೊಟ್ಮೇಲೆನೆ ಗೊತ್ತಾಗಿತ್ತು ಈ ಸೀರೆ ಬೆಲೆ ಏನು ಅಂತ. ನೀನು ಉಪಯೋಗಿಸಿಲ್ಲ ಅಂದ್ರೆ ಇದು ನಿನಗಿಂತ ನನಗೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ನನಗೆ ಕೊಟ್ಬಿಡು. ಇದು ನಾನು ಉಪಯೋಗಿಸಿದ್ದಕ್ಕ. ಪರವಾಗಿಲ್ಲ, ಈ ಹಳೆ ಸೀರೆ ನಿನಗೆ ಯಾಕೆ? ಬೇಕಾದ್ರೆ ನಿನಗೆ ಹೊಸ ಸೀರೆ ತರಿಸ್ತೀನಿ, ಅದನ್ನ ನೀನು ಉಟ್ಕೋ. ನನಗೆ ಹಿಡಿಸ್ತೇನ, ನನಗೆ ಕೊಟ್ಬಿಡು.
ಉತ್ತರ ಬಟನ್ ಸೂಜಿ ದಾರ ತಗೊಂಬಾ. ನೀನ್ ಯಾಕೆ ಬಂದೆ? ಉತ್ತರಲ್ಲಿ ಅವಳೊಳಗಡೆ ಕೆಲಸ ಮಾಡ್ತಿದ್ದಾಳೆ, ನಾನು ಹೊಲಿತೀನಿ. ಈ ಸೀರೆ ಅವತ್ ನಾನು ಉಟ್ಕೊಳ್ಳಿ ಅಂತ ನೀನೇ ಅಷ್ಟೊಂದು ಪ್ರೀತಿಯಿಂದ ತಂದ್ಕೊಟ್ಟಿಯಲ್ಲ, ಅದೇ ಇದು. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಮೆತ್ತಗೆ ಚುಚ್ಚಿಬಿಡುತ್ತೆ. ನಿನ್ನ ಹೃದಯ ಚುಚ್ಕೊಂಡ್ರೆ ನನಗೆ ತಾನೇ ನೋವು. ಅದು ಹೇಗೆ? ನಿನ್ನ ಹೃದಯದಲ್ಲಿರೋದು ನಾನೇ ಅಲ್ವಾ? ಹಲೋ, ನಾನು ಗುಂಡ್ಲುಪೇಟೆ ಗುಂಡಣ್ಣ ಮಾತಾಡ್ತಿರೋದು. ಸೈಕಲ್ ಜಾಕ್ಸನ್ ಇದಾರಾ? ಬಂದ್ಬಿಟ್ಟಲ್ಲಪ್ಪ. ಹಲೋ, ಮೈ ಬೊಕಾಡಿಯಾ ಬೋಲ್ ರಹಾ ಹೂ. ಬುಖಾರಿಯಾ? ಇದೇನೇ ಅವನು ಹಿಂದಿಲ್ ಮಾತಾಡ್ತಾ ಇದ್ದಾನೆ. ಹಲೋ ಹಲೋ ಹಲೋ. हेलो, मैं गुंडलुपेटे गुंडण्णा बात कर रहा हूँ. उधर वो साइकिल जैक्सन आई क्या? ಹಲೋ, ನಾನೇ ಕುಂಭಕೋಣದಲ್ಲಿದ್ದೆ, ಚಿದಂಬರಂ ಪೇಸ್ರೆ. ಕುಂಭಕೋಣಂ ಚಿದಂಬರಮ್ಮ? ಈ ತಮಿಳ್ರೋನ್ ಈ ಲೈನ್ಗೆ ಹಾಕಿ ಬಂದ? ಅಪ್ಪ ಚಿದಂಬರಂ, ನಾನು ಗುಂಡ್ಲುಪೇಟೆ ಗುಂಡಣ್ಣ. ಅರೆ 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 ಜಾಕ್ಸನ್, எனக்கு ஜாக்சன் பாக்சன் தெரியாது, கன்னட வராது, தமிழ்ல சொல்லு. ಸೊಲ್ಲು ಬುಲ್ಲು ಕೆಲ್ಲು. ಅಯ್ಯಯ್ಯೋ, ಇದು ಯಾವ ತಮಿಳಯ್ಯ? ನಾಲ್ಗೆಲ್ಲ ಹೊರಳಲ್ಲ ಅನ್ನುತ್ತೆ. சொல்லிலே நான் வச்சிடறா பாரு. ಇವನ ಹತ್ರ ಯಾವಾಗಯ್ಯ ಸಾಲ ವಸೂಲಿ ಮಾಡೋದು? ಗುರು, ಅವಾಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ. ಅಪ್ಪ ಚಿದಂಬರಂ, ನಾನು ಗುಂಡ್ಲುಪೇಟೆ ಗುಂಡಣ್ಣ பேசுறேன். அங்கே ಸೈಕಲ್ ಜಾಕ್ಸನ್ இருக்கா? ಚೆನ್ನಾಗಿ ಎಕ್ಕಿಳಿದ್ ಬಿಡು, ಬಿಡಬೇಡ ಅವನ. ಬಸಗ ಪಟ್ಟು ಪುಹಿನೆ ಬಕ್ಕಿಯೋಡೆ ಕುಂಟುಮುಂಟು ಕಾಮೆನ್ ಕ್ರಮ. ಬಸಗ ಪಟ್ಟು ಪುಹಿನೆ ಬಕ್ಕಿಯೋಡೆ ಕುಂಟುಮುಂಟು ಕಾಮೆನ್ ಕ್ರಮ. बसग पट्टू पीने बक्के कुंटुमंटू कामेन क्रुमा. ए तुला काय पाहिजे रे? मी तुला बघून घेतो रे, तू काय काळजी करू नको. ನಿನ್ನ ಬಾಯಿಗೆ ಮೊನ್ನಾಕ ಅದು ಏನು ಭಾಷೆ ಮಾತಾಡ್ತಾ ಇದ್ದ? मी तुला सांगता. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಅಬ್ಬ. ಉತ್ತರ ಬೇಗ ಟಿಫನ್ ಕೊಡು, ಟೈಮ್ ಆಯ್ತು. ನೀನು ಒಳಗಡೆ ಹೋಗಿ ಕೆಲಸ ನೋಡ್ಕೊ, ನಾನು ಬಡಿಸ್ತೀನಿ. ಅಯ್ಯಯ್ಯೋ ಅಯ್ಯಯ್ಯೋ, ದೇವ್ರು ದೇವ್ರು ದೇವ್ರು. ಯಾಕೆ ಗುಡ್ಡನ ಅಷ್ಟೊಂದು ಗಾಬ್ರಿ? ಬರೀ ಗಾಬರಿನಾ ಸ್ವಾಮಿ? ನೋಡ್ತಾ ಇದಿರಲ್ಲ, ಬಾಯಿ ಬಡ್ಕೋತಾ ಇದ್ದೀನಿ. ಏನಾಯ್ತು? ಏನು ಅಂತನಾ ಸ್ವಾಮಿ? ಒಂದ ಎರಡ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಅಂತ ಬಿಜಾಪುರದಿಂದ ಟೆಲಿಫೋನು, ಹೈಜಾಕ್ ಮಾಡ್ಬಿಡ್ತೀನಿ ಅಂತ ಹಾಸನದಿಂದ ಟೆಲಿಫೋನು, ಮಣ್ಪಾಲ್ ಮಾಡ್ಬಿಡ್ತೀನಿ ಅಂತ ಮೈಸೂರಿಂದ ಟೆಲಿಫೋನು ಸ್ವಾಮಿ. ಒಂದ ಎರಡ ಟೆಲಿಗ್ರಾಮ್ ಮೇಲೆ ಟೆಲಿಗ್ರಾಮು, ವಾರ್ನಿಂಗ್ ಮೇಲೆ ವಾರ್ನಿಂಗು. ಸ್ವಾಮಿ, ಹೇಗಾದ್ರೂ ಮಾಡಿ ನನ್ನನ್ನು ನನ್ನ ಪ್ರಸನ್ನು ಉಳಿಸ್ಬೇಕು ಸ್ವಾಮಿ, ಉಳಿಸ್ಬೇಕು. ಏನ್ ಮಾಡ್ಬೇಕು? ಏನು ಮಾಡ್ಬೇಕಾಗಿಲ್ಲ ತಾವು. ದಯವಿಟ್ಟು ನನ್ನ ಪತ್ರಿಕೆಯಲ್ಲಿ ನೀವು ಒಂದು ಕಾದಂಬರಿ ಬರೆದ್ರೆ ಸಾಕು. ಇಲ್ಲ ಅಂದ್ರೆ ನಿಮ್ಮ ಅಭಿಮಾನಿಗಳೆಲ್ಲ ಸೇರಿ ನನ್ನನ್ನು ನನ್ನ ಪ್ರಸನ್ನು ಬ್ಲಾಸ್ಟ್ ಮಾಡ್ಬಿಡ್ತಾರೆ. ದೇವ್ರು ದೇವ್ರು. ಅಷ್ಟೇ ತಾನೆ, ಬರಿತೀನಿ ಬಿಡಿ. ಅಬ್ಬಾ, ಈಗ ನೆಮ್ಮದಿ ಆಯ್ತು, ಈಗ ಸಿಹಿ ಆಯ್ತು ಈ ಗುಂಡಣ್ಣನ ಬಾಯಿ. ಅಮ್ಮ, ನಂಗೊಂದ್ ಸ್ವಲ್ಪ ಕೇಸರಿ ಬಾತ್ ಹಾಕು. ಏನೂ ಇಲ್ಲ ಆದಿತ್ಯ ಅವ್ರೆ, ನಮ್ಮ ಈ ಕಾದಂಬರಿ ಟೈಟ್ಲ್ ಏನು ಅಂತ ಹೇಳ್ಬಿಟ್ರೆ ಪಬ್ಲಿಸಿಟಿ ಮಾಡಿ ನಿಮ್ಮ ಅಭಿಮಾನಿಗಳನ್ನೆಲ್ಲ ಸಂತೋಷದಿಂದ ತೇರಿಸ್ಬಿಡ್ತೀನಿ.
ಅವನಿಗೆ ಇಬ್ಬರು. ಅವನಿಗೆ ಇಬ್ಬರು ಮಕ್ಕಳ? ಇಲ್ಲ, ಇಬ್ರು ಹೆಂಡತಿಯರು. ಒಬ್ಬನಿಗೆ ಇಬ್ರು ಹೆಂಡ್ತೀರಾ? ಹಾ, ಒಬ್ಳು ಪ್ರೀತಿಸ್ತವಳು, ಇನ್ನೊಬ್ಳು ಮದುವೆ ಆಗಿರೋಳು. ಆಹಾ, ಅವನಿಗೆ ಇಬ್ಬರು. ಟೈಟ್ಲು ಸಖತ್ತಾಗಿದೆ ದೇವ್ರು, ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್. ಈ ಟೈಟ್ಲ್ ಇಂದ ನನ್ನ ಪತ್ರಿಕೆ ಓಹೋ ಓಹೋ ಅಂತ ಹೋಗ್ಬಿಡ್ಬೇಕು. ಈಗಲೇ ಅನೌನ್ಸ್ ಮಾಡ್ಬಿಡ್ತೀನಿ. ಅವನಿಗೆ ಇಬ್ಬರು ಅಂತ ಟೈಟಲ್ ಎತ್ತಿದ್ದಾರೆ ಅಂದ್ರೆ ಅವನು ಇವರೇ ನಮ್ ಬಾತು. ಅವರಿಬ್ಬರು ಅಂದೆ ಒಬ್ಬರು ಉತ್ತರಮ್ಮ, ಇನ್ನೊಬ್ಬರು ಪದ್ನಮ್ಮ.